ಗೈಸ್ ಹೇಗಿದ್ದಿಲ್ಲ ಚಾನಲ್ ಮಾರುತಿಗೆ ಸ್ವಾಗತ. ಪ್ರಿವಿಯಸ್ ನ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೇನು ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೇನು. ಈಗ ಪ್ರಿವಿಯಸ್ ನ ಹೇಳಿದೆ ಸೀರೀಸ್ ಒಂದು ತೊಗೊಂಬರ್ತೀನಿ ಅಂತ, ಟೆಕ್ನಿಕಲ್ ಸಿಲೆಬಸ್ ಆಗಿ ಎಪಿಸೋಡ್ ಆಗಿ ತೊಗೊಂಬರ್ತೀನಿ ಅಂತ ಹೇಳಿದೆ. ಈ ತೊಗೊಂಬಂದಿನಿ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೇನು ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೇನು ಡಿಫ್ರೆಂಟ್ ಐತಿ. ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಡಿಫ್ರೆಂಟ್ ಐತಿ. ನಾ ಯಾವ ಕಲಿಬೇಕು ಟ್ರೇಡಿಂಗ್ನಲ್ಲಿ ಬರ್ಬೇಕಂತಂದ್ರೆ ಟೆಕ್ನಿಕಲ್ ಕಲಿಬೇಕಂದ್ರೆ ಫಂಡಮೆಂಟಲ್ ಕಲಿಬೇಕು. ನಿಮ್ ಡೌಟ್ ಇರುತ್ತೆ ಫಂಡಮೆಂಟಲ್ ಕಲಿಬೇಕಂತಂದ್ರೆ ಏನೇನು ಸಿಲೆಬಸ್ ಐತಿ, ಟೆಕ್ನಿಕಲ್ ಕಲಿಬೇಕಂತಂದ್ರೆ ಏನೇನು ಸಿಲೆಬಸ್ ಐತಿ. ನಾ ಸೀರೀಸ್ 1 ನಲ್ಲಿ ಎಪಿಸೋಡ್ 5 ಮಾಡೀನಿ. ಎಪಿಸೋಡ್ 5 ನಲ್ಲಿ ಈಗ ಕವರ್ ಮಾಡ್ಕೊಂಡು ಹೋಗ್ತೀನಿ. ಒಂದು ಎಪಿಸೋಡ್ನಲ್ಲಿ 2 ಕವರ್ ಮಾಡ್ಕೊಂಡು ಹೋಗ್ತೀನಿ ಸಿಲೆಬಸ್. ನೋಡ್ಬೋದು ಅಂತಂದ್ರೆ ಟೆಕ್ನಿಕಲ್ ಅನಾಲಿಸ್ ಅಂದ್ರೆ ಮತ್ತು ಫಂಡಮೆಂಟಲ್ ಅನಾಲಿಸ್ ಅಂದ್ರೆ. ಈಗ ನೀವು ಡೌಟ್ ಇರುತ್ತೆ ಟೆಕ್ನಿಕಲ್ನ ಟ್ರೇಡಿಂಗ್ ಮಾಡ್ಬೇಕಂತಂದ್ರೆ ಟೆಕ್ನಿಕಲ್ ಕಲಿಬೇಕು ಮತ್ತು ಫಂಡಮೆಂಟಲ್ ಕಲಿಬೇಕು. ನಿಮ್ಮ ಡೌಟ್ ಇರುತ್ತೆ, ಆ ಡೌಟ್ನ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ. ನೀವು ಬೇರೆ ವಿಡಿಯೋ ನೋಡಿದ್ರೆ ಅಂತಂದ್ರೆ ಬೇರೆ ವಿಡಿಯೋನಲ್ಲಿ ಟೆಕ್ನಿಕಲ್ ಬಗ್ಗೆ ಕನ್ನಡ ವಿಡಿಯೋನಲ್ಲಿ ಭಾಳ ಕಡಿಮೆ ಇರುತ್ತೆ, ಭಾಳ ನಾ ಅಷ್ಟು ನೋಡಿಲ್ಲ. ನಾ ಈ ವಿಡಿಯೋನಲ್ಲಿ ಪ್ಯೂರ್ವಾಗಿ ಟೆಕ್ನಿಕಲ್ ಅನಾಲಿಸ್ ಅಂದ್ರೆ ಮತ್ತು ಫಂಡಮೆಂಟಲ್ ಅನಾಲಿಸ್ ಅಂದ್ರೇನು. ಫಂಡಮೆಂಟಲ್ ಅನಾಲಿಸ್ ಬೇಕಂತಂದ್ರೆ ನೀವು ಕಮೆಂಟ್ ಹಾಕ್ರಿ. ನಾ ಫಂಡಮೆಂಟಲ್ ಅನಾಲಿಸ್ನ ಸೀರೀಸ್ 1 ನಲ್ಲಿ ನಾ ಎಪಿಸೋಡ್ ಆಗಿ ತೆಗಿತಾನೆ ಅಂತ. ಫಂಡಮೆಂಟಲ್ ಅಂತಂದ್ರೆ ರಿಕ್ವೈರ್ಮೆಂಟ್ ಬೇಕಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಕೆ. ಫಂಡಮೆಂಟಲ್ ಬೇಕಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಯಾವ ಗ್ರೋ ಆ್ಯಪ್ನಲ್ಲಿ ಮಾಡ್ತೀರಾ, ಆ ಮ್ಯೂಚುವಲ್ ಫಂಡ್ನಲ್ಲಿ ಮಾಡ್ತೀರಾ, ಯಾವ ಆ್ಯಪ್ನಲ್ಲಿ ಮಾಡ್ತೀರಾ, ಆ ಇನ್ವೆಸ್ಟ್ಮೆಂಟ್ ಮಾಡೋಕೆ ರಿಕ್ವೈರ್ಡ್ ಅಷ್ಟೈತೆ ಫಂಡಮೆಂಟಲ್ ಅನಾಲಿಸ್ ಅಂತಾರೆ. ಫಂಡಮೆಂಟಲ್ ಅಂತಂದ್ರೆ ರಿಪ್ರೆಸೆಂಟಾಗಿ ನೀವು ಆ ಬ್ಯಾಲೆನ್ಸ್ ಶೀಟ್ ಏನೈತಿ ಕಂಪ್ನಿದು, ಲಾರ್ಜ್ ಕ್ಯಾಪ್ ಐತಿ, ಮಿಡ್ ಕ್ಯಾಪ್ ಐತಿ, ಸ್ಮಾಲ್ ಕ್ಯಾಪ್ ಐತಿ. ಫಂಡಮೆಂಟಲ್ ಅಂತಂದು ತಿಳ್ಕೊರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕೆ ರಿಕ್ವೈರ್ಮೆಂಟ್ ಐತೆ ಅಷ್ಟೇ. ಮತ್ತು ಟೆಕ್ನಿಕಲ್ ಅನಾಲಿಸ್ ಅಂದ್ರೆ ಟೆಕ್ನಿಕಲ್ ಅನಾಲಿಸ್ನಲ್ಲಿ ನೀವು ನೋಡ್ಬೋದು ಅಂತಂದ್ರೆ ಸಪೋರ್ಟ್ ರಿಜಿಸ್ಟೆನ್ಸ್ ನಂಬರ್ಸ್ ಆಫ್ ದ ಲಿಕ್ವಿಡಿಟಿ ಕಲಿಬೇಕು. ಹಿಸ್ಟೋರಿಕಲ್ ಡೇಟಾ ಐತಿ ಟೆಕ್ನಿಕಲ್ ಅನಾಲಿಸ್ ಅಂತಂದ್ರೆ ಟ್ರೇಡಿಂಗ್ನಲ್ಲಿ ಯೂಸ್ ಆಗ್ತೈತೆ. ಟೆಕ್ನಿಕಲ್ ಅನಾಲಿಸ್ ಟ್ರೇಡಿಂಗ್ನಲ್ಲಿ ಏನೇನು ಯೂಸ್ ಆಗ್ತೈತೆ ಅಂತಂದ್ರೆ ನಾನು ಸಿಲೆಬಸ್ ಮಾಡೀನಿ. ಆ ಸಿಲೆಬಸ್ನ ನೀವು ಕವರ್ ಮಾಡ್ಕೊಂಡು ಹೋಗೋಣ ಅಂತ. ಯಾವ ಸಿಲೆಬಸ್ ಅಂತ ನೋಡ್ಬೋದು ಅಂತಂದ್ರೆ ಫಸ್ಟ್ ನೋಡ್ಬೋದು ಅಂತಂದ್ರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತಂದ್ರೆ ನೀವು ಟ್ರೇಡಿಂಗ್ನಲ್ಲಿ ಹೋಗ್ತೀರಾ. ಟ್ರೇಡಿಂಗ್ನಲ್ಲಿ ಹೋಗಿ ರೆಡ್ ಮತ್ತು ಗ್ರೀನ್ ಕ್ಯಾಂಡಲ್ ನೀವು ಕಾಣುತ್ತೆ. ಆ ರೆಡ್ ಕ್ಯಾಂಡಲ್ ಮತ್ತು ಗ್ರೀನ್ ಕ್ಯಾಂಡಲ್ ಏನು ರಿಪ್ರೆಸೆಂಟ್ ಆಗಿ ತೋರಿಸುತ್ತೆ, ಏನು ಭಾವ ತೋರಿಸುತ್ತೆ, ಪ್ರೈಸ್ ಏನು ತೋರಿಸುತ್ತೆ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಲ್ಲಿ ನೋಡಿರ್ಬೋದು ರೆಡ್ ಮತ್ತು ಗ್ರೀನ್ ಅದು ನಿಮ್ಮ ಅಂದರೆ ರಿಪ್ರೆಸೆಂಟ್ ಆಗಿ ಇಂಟರ್ಫೇಸ್ನಲ್ಲಿ ಕಾಣ್ತದೆ. ನಾ ಹೇಗೆ ಮಾಡ್ಕೋಬೇಕು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಲ್ಲಿ, ಅದು ಮೇನ್ ಇಂಪಾರ್ಟೆಂಟ್. ಟೈಮ್ ಫ್ರೇಮ್ ಅಂದ್ರೆ ಟೈಮ್ ಫ್ರೇಮ್ನಲ್ಲಿ ನೋಡ್ಬೋದು. ಈಗ ಟೈಮ್ ಫ್ರೇಮ್ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸ್ಕ್ಯಾಲ್ಪ್ ಮಾಡಬೇಕಂತಂದ್ರೆ 1 ಡೇನಲ್ಲಿ ಅನಾಲಿಸ್ ಮಾಡಿ 15 ಮಿನಿಟ್ನಲ್ಲಿ 1 ಅವರ್ನಲ್ಲಿ ಸ್ಕ್ಯಾಲ್ಪ್ ಮಾಡಿದೆ ಅಂದ್ರೆ ಸ್ಟೂಪಿಡ್ ಅಂತಾರೆ. ಯಾಕಂದ್ರೆ ಟೈಮ್ ಫ್ರೇಮ್ ಮೇನ್ ಇಂಪಾರ್ಟೆಂಟ್ ಐತಿ. ಟೈಮ್ ಫ್ರೇಮ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು 15 ಮಿನಿಟ್ನಲ್ಲಿ ಅನಾಲಿಸ್ ಮಾಡ್ತೀರಾ, 5 ಮಿನಿಟ್ನಲ್ಲಿ ಇಂಟ್ರ್ಯೂ ಮಾಡ್ತೀರಾ, ಅದು ಸ್ಕ್ಯಾಲ್ಪ್ನಲ್ಲಿ ಅಂತಾರೆ. ಸ್ಕ್ಯಾಲ್ಪ್ ಭಾಳ ಟ್ರೇಡಿಂಗ್ನಲ್ಲಿ ಯಾವ ಅಂತ ಈ ವಿಡಿಯೋನಲ್ಲಿ ಹೇಳ್ತೀನಿ. ಟೈಮ್ ಫ್ರೇಮ್ ಭಾಳ ಮೇನ್ ಇಂಪಾರ್ಟೆಂಟ್ ಐತಿ. ಅದೇ ಮತ್ತು ಮೇನ್ ಇಂಪಾರ್ಟೆಂಟ್ ಚಾರ್ಟ್ ಪ್ಯಾಟರ್ನ್ ಅಂದ್ರೆ ಚಾರ್ಟ್ ಪ್ಯಾಟರ್ನಲ್ಲಿ ಬಟರ್ಫ್ಲೈ ಐತಿ, ಹೆಡ್ ಆ್ಯಂಡ್ ಶೋಲ್ಡರ್ ಐತಿ, ಮತ್ತು ರೆಕ್ಟ್ಯಾಂಗಲ್ ಸಿಮೆಂಟಿಕ್ ಐತಿ. ಭಾಳದು ಚಾರ್ಟ್ ಪ್ಯಾಟರ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದು ಅಂತ ನಾನು ಚಾರ್ಟ್ ಪ್ಯಾಟರ್ನ್ ಈ ವಿಡಿಯೋನಲ್ಲಿ ಹೇಳ್ತೀನಿ ಅಂತ. ಮತ್ತು ಅದೇ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಸಪೋರ್ಟ್ ರಿಜಿಸ್ಟೆನ್ಸ್. ಸಪೋರ್ಟ್ ಅಂದ್ರೆ ಮತ್ತು ರಿಜಿಸ್ಟೆನ್ಸ್ ಅಂದ್ರೆ ಸಪೋರ್ಟ್ ಯಾಕೆ ಯೂಸ್ ಆಗ್ತೈತೆ ಮತ್ತು ರಿಜಿಸ್ಟೆನ್ಸ್ ಯೂಸ್ ಆಗ್ತೈತೆ. ಈಗ ಫಾರ್ ಎಕ್ಸಾಂಪಲ್ ಇಂಡೆಕ್ಸ್ನಲ್ಲಿ ನೋಡಿರ್ಬೋದು ಯಾವತ್ತು ಮಾರ್ಕೆಟ್ ಇಂಡೆಕ್ಸ್ನಲ್ಲಿ ಹೋಗಂಗಿಲ್ಲ, ಅಪ್ ಡೌನ್ ಹೋಗ್ತೈತಿ. ಫಾರ್ ಎಕ್ಸಾಂಪಲ್ ಸ್ವಿಂಗ್ ಹೈ ಸ್ವಿಂಗ್ ಲೋ ಹಾಕೊಂಡು ಹೋಗ್ತೈತಿ. ಮಾರ್ಕೆಟ್ನಲ್ಲಿ ಯಾವತ್ತು ಸಪೋರ್ಟ್ ಮತ್ತು ರಿಜಿಸ್ಟೆನ್ಸ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ತೈತೆ. ಅದಕ್ಕೆ ಸಪೋರ್ಟ್ ರಿಜಿಸ್ಟೆನ್ಸ್ ಅಂತ. ಅದು ಮೇನ್ ಇಂಪಾರ್ಟೆಂಟ್ ಐತಿ. ಟೂಲ್ಸ್ ಮತ್ತು ಇಂಡಿಕೇಟರ್ಸ್. ಟೂಲ್ಸ್ ಏನೈತಿ, ಟೂಲ್ಸ್ ಎದಕ್ಕೆ ಯೂಸ್ ಆಗ್ತೈತಿ ಟ್ರೇಡಿಂಗ್ನಲ್ಲಿ ಟ್ರೇಡ್ ಲೈನ್ ಹೇಗೆ ನೋಡಿ ಡ್ರಾ ಮಾಡ್ಬೇಕು, ಹೇಗೆ ಬ್ರೇಕ್ಔಟ್ ಆಗಿತ್ತು, ಹೇಗೆ ಅನಾಲಿಸ್ ಮಾಡಿ ನಾವು ಟ್ರೇಡ್ ತೊಗೋಬೇಕು. ಟೂಲ್ಸ್ ಮತ್ತು ಇಂಡಿಕೇಟರ್ಸ್ ನೋಡ್ಬೋದು ಅಂತಂದ್ರೆ 300 ಇಂಡಿಕೇಟರ್ಸ್ ಅದಾವೆ. ಮೇನ್ ಇಂಪಾರ್ಟೆಂಟ್ ನಾ ಯೂಸ್ ಮಾಡ್ತೀನಿ, ಓನ್ಲಿ 3 ಯೂಸ್ ಮಾಡ್ತೀನಿ. ಯಾವ ಅಂತ ಹೇಳ್ತೇನೆ ಅಂತ ಇಂಡಿಕೇಟರ್ಸ್ನಲ್ಲಿ ಎಪಿಸೋಡ್ ಐತೆ, ಅದು ನೀವು ನೋಡ್ಬೋದು. ಅದು ಮೇನ್ ಇಂಪಾರ್ಟೆಂಟ್. ಎಲ್ಲ ನೀವು ಅನಾಲಿಸ್ ಮಾಡಿದ್ರೆ ಟೆಕ್ನಿಕಲ್ ಅನಾಲಿಸ್ ಎಲ್ಲ ನಾವು ಮನುಷ್ಯನ್ ಶುಡ್ ನಾವೆಲ್ಲ ಕಲ್ದಿವಿ. ಇಂಟರ್ವ್ಯೂ ಯಾವಾಗ ಮಾಡ್ಬೇಕು, ಎಕ್ಸಿಟ್ ಯಾವಾಗ ಮಾಡ್ಬೇಕು, ಮೇನ್ ಇಂಪಾರ್ಟೆಂಟ್ ಐತಿ. ಇಂಟರ್ವ್ಯೂ ಮಾಡ್ಬೇಕು ಅನಾಲಿಸ್ ಮಾಡಿದ್ದ ಎಕ್ಸಿಟ್ ಯಾವಾಗ ಮಾಡ್ಬೇಕು ನಾವು. ಈಗ ನೋಡ್ಬೋದು ಇಂಟರ್ವ್ಯೂ ಮಾಡಿರ ಎಕ್ಸಿಟ್ ಮಾಡ್ತಾರ. ಅದು ಮೇನ್ ಇಂಪಾರ್ಟೆಂಟ್. ಸ್ಟಾಪ್ ಲಾಸ್ ಹೇಗೆ ಹಾಕ್ಬೇಕು ನಾವು. ಈಗ ಇಂಟರ್ವ್ಯೂ ಮಾಡಿದ್ದ ಈಗ ಫಾರ್ ಎಕ್ಸಾಂಪಲ್ ಗ್ಯಾಬ್ಲಿಂಗ್ ಮತ್ತು ಈಗ ನೀವು ನೋಡಿರ್ಬೋದು ಗ್ಯಾಬ್ಲಿಂಗ್ ಅಂತಂದ್ರೆ 1000 ಹಾಕಿದ್ರೆ 2000 ಬರುತ್ತೆ. 1000 ಅಥವಾ 1000 ಏನು ಹೋತಂತ ನೀವು ಗ್ಯಾಬ್ಲಿಂಗ್ನಲ್ಲಿ ಅಂತಾರೆ. ಅದು ಟ್ರೇಡಿಂಗ್ನಲ್ಲಿ 1000 ಹಾಕಿದ್ರೆ 500 ನೀವು ರಿಸ್ಕ್ ರಿವಾರ್ಡ್ ಇರ್ತೀರ. ರಿಸ್ಕ್ ಅಂದ್ರೆ ಕ್ಯಾಲ್ಕುಲೇಷನ್ ಆಗಿ ನೀವು ರಿಸ್ಕ್ ತೊಗೋತೀರಾ. ಆ ರಿಸ್ಕ್ ನೀವು 500 ಹಾಕಿದಂದ್ರೆ 1500 ರೂಪಾಯಿ ನೀವು ಪ್ರಾಫಿಟ್ ಆಗ್ತೀರಾ. 5/2 ರಿಸ್ಕ್ ರಿವಾರ್ಡ್ ಅಂತಂದ್ರೆ
5 ಅಂತಂದ್ರೆ 3% ನೀವು ಪ್ರಾಫಿಟ್, 2% ರಿಸ್ಕ್ನಲ್ಲಿ ಇರ್ತೀರ ಅಂತಂದ್ರೆ ನೀವು 1,000ರಿಂದ 500 ಅಂದ್ರೆ ನೀವು ಪ್ರಾಫಿಟ್ ಆಯ್ತು, 1,500 ಅಂದ್ರೆ ಪ್ರಾಫಿಟ್ ಆಯ್ತಂದ್ರೆ ನೀವು ರೊಕ್ಕ ತೆಗಿಬೋದು. ಅದ ಗ್ಯಾಬ್ಲಿಂಗ್ನಲ್ಲಿ ಬೇರೆ ಐತಿ. ನಾವು ಸ್ಟಾಪ್ ಲಾಸ್ ಮೇನ್ ಇಂಪಾರ್ಟೆಂಟ್. ಸ್ಟಾಪ್ ಲಾಸ್ ಹೇಗೆ ಆಗ್ಬೇಕು ಅದೇ ಮೇನ್ ಇಂಪಾರ್ಟೆಂಟ್. ಪೇಪರ್ ಟ್ರೇಡಿಂಗ್ ಹೆಂಗೆ ಮಾಡ್ಬೇಕು, ಪೇಪರ್ ಟ್ರೇಡಿಂಗ್ ಏನೋ ಅನಲೈಸ್ ಮಾಡಿ ರೊಕ್ಕ ಇಲ್ಲದೆ ನಾವು ಪೇಪರ್ ಟ್ರೇಡಿಂಗ್ ಹೆಂಗೆ ಮಾಡ್ಬೇಕು ಅದ ನಾವು ಆ್ಯಪ್ ಐತಿ, ಒನ್ ಆಫ್ ದಿ ಬೆಸ್ಟ್ ಆ್ಯಪ್ ಐತಿ, ನಾನು ಯೂಸ್ ಮಾಡ್ತೀನಿ. ಯಾವ ಆ್ಯಪ್ ಐತೆ ನಾ ಅದು ಹೇಳ್ತೀನಿ ಅಂತ. ಅದೇ ಮೇನ್ ಇಂಪಾರ್ಟೆಂಟ್ ಇಸ್ ಬುಕ್ಸ್ ಓದ್ಬೇಕು ಸ್ಟೆಪ್ ಬೈ ಸ್ಟೆಪ್. ಅಂತಂದ್ರೆ ಈ ಬುಕ್ಸ್ ನಾವು ಟೋಟಲ್ 5 ಬುಕ್ಸ್ ಓದ್ತೀನ. ಯಾವ್ಯಾವ ಅಂತ ವಿಡಿಯೋನಲ್ಲಿ ನಾವು ಅದು ಸೀರೀಸ್ ಐತಿ. ಟೋಟಲ್ ಲಾಸ್ಟ್ ಸೀರೀಸ್ನಲ್ಲಿ 5 ಎಪಿಸೋಡ್ ಐತಿ. ಅದ ಬುಕ್ಸ್ ಮತ್ತು ಪೇಪರ್ ಟ್ರೇಡಿಂಗ್ ಹೆಂಗೆ ಮಾಡ್ಬೇಕು ಮತ್ತು ಸ್ಟಾಪ್ ಲಾಸ್ ಹೆಂಗೆ ಐತೆ ಅಂತ ಈ ಸೀರೀಸ್ 5ನಲ್ಲಿ ಐತಿ. ಲಾಸ್ಟ್ ಎಪಿಸೋಡ್ ಐತಿ. ಇನ್ನು ನೋಡ್ಬೋದು, ಟೈಮ್ ವೇಸ್ಟ್ ಮಾಡಲ್ಲ. ಈ ಸೀರೀಸ್ 1ನಲ್ಲಿ ಯಾವ ಕವರ್ ಮಾಡ್ತಾನೆ ಅಂತಂದ್ರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಮತ್ತು ಟೈಮ್ ಫ್ರೇಮ್ ಅಂದ್ರೂ ಮತ್ತು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂದ್ರೂ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಹೇಗೆ ರೀಡ್ ಮಾಡ್ಬೇಕು ಅದು ನಾ PDF ಮಾಡೀನಿ. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಮತ್ತು ಟೈಮ್ ಫ್ರೇಮ್ ಸ್ಕ್ಯಾಲ್ಪ್ನಲ್ಲಿ ಭಾಳ ಅದಾವ ಟ್ರೇಡಿಂಗಲ್ಲಿ. ಯಾವ್ಯಾವ ಅಂತ ಹೇಳ್ತೀನಿ ಅಂತ. ಟೈಮ್ ವೇಸ್ಟ್ ಮಾಡಲ್ಲ, ಸ್ಟಾರ್ಟ್ ಮಾಡೋಣ. ಐತಿ ಟ್ರೇಡಿಂಗ್ ವ್ಯೂ ಆ್ಯಪ್ ನೋಡ್ಬೋದು. ಟ್ರೇಡಿಂಗ್ ವ್ಯೂ ಆ್ಯಪ್ ಐತಿ. ನೀವು ಹೋಗಿ ನೀವು ಅನಾಲಿಸ್ ಮಾಡಿ ನೀವು ಟ್ರೇಡ್ ಮಾಡ್ಬೋದು. ಅಲ್ಲಿ ಟ್ರೇಡ್ ಮಾಡ್ಬೇಕಂತಂದ್ರೆ ಯಾವ ಆ್ಯಪ್ ಟ್ರೇಡಿಂಗ್ ಮಾಡ್ಬೇಕಂತಂದ್ರೆ ಆ್ಯಪ್ ಬೆಸ್ಟ್ ಯಾವ್ದೈತೆ ಅಂತಂದ್ರೆ ಬೆಸ್ಟ್ ಆ್ಯಪ್ ಐತೆ ಅಂತಂದ್ರೆ ಧನ್ ಆ್ಯಪ್ ಐತಿ. ಧನ್ ಒಂದು ಆ್ಯಪ್ ಐತಿ. ನೀವು ಸ್ಟಾಕ್ ಮಾರ್ಕೆಟಿಂಗ್ ಮಾಡ್ಬೇಕಂತಂದ್ರೆ ಧನ್ ಆ್ಯಪ್ ಒನ್ ಆಫ್ ದಿ ಬೆಸ್ಟ್ ಐತಿ. ಮತ್ತು ಗ್ರೋ ಆ್ಯಪ್ನ ಐತಿ. ಪ್ರಮೋಷನ್ ಅಂತ ಇಲ್ಲ ಇದು. ನೀವು ಗ್ರೋ ಆ್ಯಪ್ನಲ್ಲಿ ನೀವು ಟ್ರೇಡಿಂಗ್ ಮಾಡ್ಬೋದು. ಧನ್ ಆ್ಯಪ್ನಲ್ಲಿ ಟ್ರೇಡಿಂಗ್ ಮಾಡ್ಬೋದು. ಅದೇ ಇಲ್ಲ ಅಂತಂದ್ರೆ ನಾವು ಮಾರ್ಕೆಟಿಂಗ್ ಮಾಡ್ಬೇಕಂತಂದ್ರೆ ನಾವು ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟಿಂಗ್ ಮಾಡ್ಬೇಕಂತಂದ್ರೆ ಎಲ್ಲಿ ಯೂಸ್ ಆಗ್ತೈತಿ ಕ್ರಿಪ್ಟೋ ಕರೆನ್ಸಿ ಮಾಡ್ಬೇಕಂತಂದ್ರೆ. ಈಗ ಕ್ರಿಪ್ಟೋ ಕರೆನ್ಸಿ ಮಾಡ್ಬೇಕಂತಂದ್ರೆ ನೀವು ಅದು ವೆಬ್ಸೈಟ್ ಐತಿ. ಕ್ರಿಪ್ಟೋ ಕರೆನ್ಸಿ ಮಾಡ್ಬೇಕಂತಂದ್ರೆ ಟ್ರೇಡಿಂಗ್ ವ್ಯೂ ಐತಿ. ಟ್ರೇಡಿಂಗ್ ವ್ಯೂನಲ್ಲಿ ಹೋಗಿ ನೀವು ಅನಲೈಸ್ ಮಾಡ್ಬೋದು. ಎಲ್ಲ ಸ್ಟಾಕ್ ಮಾರ್ಕೆಟಿಗೂ ಬರ್ತೈತೆ, ಫಾರೆಕ್ಸು ಬರ್ತೈತೆ, ಕ್ರಿಪ್ಟೋ ಕರೆನ್ಸಿ ಬರ್ತೈತೆ. ನೀವು ಅನಲೈಸ್ ಮಾಡಿ ನೀವು ಟ್ರೇಡಿಂಗ್ ಮಾಡ್ಬೋದು. ಈಗ ಫಸ್ಟ್ ನೋಡ್ಬೋದು ಅಂತಂದ್ರೆ ನಾವು ಇದು ಇಂಟರ್ಫೇಸ್ ನೋಡ್ಬೋದು. ಇಂಟರ್ಫೇಸ್ ಹೇಗಿದೆ ಅಂತ. ಇಫ್ ಇಂಟರ್ಫೇಸ್ ಫಸ್ಟ್ ಟೈಮ್ ಫ್ರೇಮ್ ಅಂತ ನಾ ಹೇಳಿದೆ. ಟೈಮ್ ಫ್ರೇಮ್ನಲ್ಲಿ ಸ್ಕ್ಯಾಲ್ ಈ ಫಸ್ಟ್ ನಾವು ಒಂದು ಕವರ್ ಮಾಡೋದು ಅಂತ ಹೇಳಿ ಫಸ್ಟ್ ನಾ ಈಗ ಒಂದು ಬರ್ಕೊಂಡು ಹೋಗ್ತೀನಿ. ಫಸ್ಟ್ ಇಂಟ್ರಾಡೇನಲ್ಲಿ ನೋಡ್ಬೋದು. ಇಂಟ್ರಾಡೇನಲ್ಲಿ ನೋಡ್ಬೋದು. ಇಂಟ್ರಾಡೇ ಒಂದು ಐತಿ. ನಾ ಪೊಸಿಷನ್ ಆಗಿ ಹೇಳಾಕತ್ತೀನಿ. ನೀವು ನೋಟ್ ಡೌನ್ ಮಾಡ್ಕೋಬೇಕಂದ್ರೆ ನೋಟ್ ಡೌನ್ ಮಾಡ್ಕೊರೆ. ಇಂಟ್ರಾಡೇ ಐತಿ. ಇಂಟ್ರಾಡೇ ಆತಂದ್ರೆ ಸ್ವಿಂಗ್ ಅಂದ್ರೇನು, ಸ್ವಿಂಗ್ನಲ್ಲಿ ಭಾಳ ಅದಾವ. ಈಗ ಸ್ವಿಂಗ್ ಅಂದ್ರೇನು ನಾ ಹೇಳ್ತೀನಿ. ಫಸ್ಟ್ ನಾ ಬರ್ಕೊಂಡು ಹೋಗ್ತೀನಿ. ಇದು ಸ್ವಿಂಗ್ ಎದಕ್ಕೆ ಯೂಸ್ ಆಗ್ತೈತಿ, ಸ್ವಿಂಗ್ ಮಾಡ್ಬೇಕಂದ್ರೆ ಇಂಟ್ರಾಡೇ ಮಾಡ್ಬೇಕು. ಮೇನ್ ಇಂಪಾರ್ಟೆಂಟ್ ಯಾವ್ದೈತಿ ಸ್ವಿಂಗ್ ಮಾಡ್ಬೇಕು. ಸ್ವಿಂಗ್ ಡೇ ಐತಿ. ಸ್ವಿಂಗ್ ಡೇ ಅಂತ ಅಂದ್ರೇನು, ಸ್ವಿಂಗ್ ಡೇ ಅಂದ್ರೇನು, ಸ್ವಿಂಗ್ ಡೇನಲ್ಲಿ ಅದು ಭಾರಿ ಐತಿ. ಸ್ವಿಂಗ್ ಡೇ ಮಾಡ್ಬೇಕಂದ್ರೆ ಸ್ವಿಂಗ್ ಯಾವ ಡಿಫ್ರೆಂಟ್ ಏನೈತಿ ಸ್ವಿಂಗ್ ಡೇನಲ್ಲಿ ಮತ್ತು ಸ್ವಿಂಗ್ ಡೇ ಅಂತಂದ್ರೂ. ಮತ್ತು ಪೊಸಿಷನ್ ಅಂದ್ರೇನು, ಪೊಸಿಷನ್ ಏನು ನೋಡ್ಬೋದು. ಪೊಸಿಷನ್ ಅಂತಂತಂದ್ರೂ ಪೊಸಿಷನ್ನಲ್ಲಿ ಎಷ್ಟು ಜ್ಯೂಸ್ ನಾವು ಹೋಲ್ಡ್ ಮಾಡ್ಬೇಕು, ಎಷ್ಟು ಜ್ಯೂಸ್ ನಾವು ಒನ್ ಡೇ ಹೋಲ್ಡ್ ಮಾಡ್ಬೇಕು, 1 ವೀಕ್ ಮಾಡ್ಬೇಕು, ಎಷ್ಟು ಟೈಮ್ ಫ್ರೇಮ್ನಲ್ಲಿ ಹೋಲ್ಡ್ ಮಾಡ್ಬೇಕು. ಪೊಸಿಷನ್ ನೋಡ್ಬೋದು ಅಂತಂದ್ರೆ ಪೊಸಿಷನ್ನಲ್ಲಿ ಇದು ಟ್ರೇಡಿಂಗ್ನಲ್ಲಿ ಇಷ್ಟು ಟೈಪ್ಸ್ ಅದಾವ. ಟ್ರೇಡಿಂಗ್ನಲ್ಲಿ ಇಷ್ಟು ಟೈಪ್ಸ್ನ ನೀವು ಟ್ರೇಡಿಂಗ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಬೇರೆ, ಟ್ರೇಡಿಂಗ್ ಬೇರೆ. ಇದು ನೋಡ್ಬೋದು ಇನ್ವೆಸ್ಟ್ಮೆಂಟ್ ಐತಿ. ಇನ್ವೆಸ್ಟ್ಮೆಂಟ್ ಅಂದ್ರೇನು, ನಾವು ಬೇರೆ ಐತಿ. ಇನ್ವೆಸ್ಟ್ಮೆಂಟ್ ಆತಂದ್ರೆ ಇದೆಷ್ಟೈತಿ ಮತ್ತು ಇದು ನೋಡ್ಬೋದು 50 ಮಿನಿಟ್ ನಾ ಬರ್ಕೊಂಡು 50 ಮಿನಿಟ್ನಲ್ಲಿ ಮಾಡ್ಬೋದು. ಆ್ಯಂಡ್ 5 ಮಿನಿಟ್ನಲ್ಲಿ ಮಾಡ್ಬೋದು. ಇದು 5 ಮಿನಿಟ್ ನಮ್ಗೆ ಬೇಕು. ವಿ ಆರ್ ಇನಫ್ ಆಫ್ ಡೇಟಾ ಅಂತಂದ್ರೆ ಈಗ ಟ್ರೇಡಿಂಗ್ನಲ್ಲಿ ಟೈಮ್ ಫ್ರೇಮ್ ಅಂತಂದ್ರೆ ಟೈಮ್ ಫ್ರೇಮ್ ಇದಕ್ಕೆ ಯೂಸ್ ಆಗ್ತಿತ್ತು ಅಂದ್ರೆ ಈಗ ನೀವು 1 ಡೇನಲ್ಲಿ ಟ್ರೇಡಿಂಗ್ ಮಾಡೋಕ್ಕಾಗಂಗಿಲ್ಲ, 1 ಅವರ್ನಲ್ಲಿ ಟ್ರೇಡಿಂಗ್ ಮಾಡೋಕ್ಕಾಗಂಗಿಲ್ಲ. ನಮ್ಗೆ ಬೇಕು ಇನಫ್ ಆಫ್ ಡೇಟಾ ಅಂತಂದ್ರೆ ನಮ್ಗೆ 50 ಮಿನಿಟ್ ನೀವು ಟ್ರೇಡಿಂಗ್ ಮಾಡ್ಬೇಕು, 5 ಮಿನಿಟ್ ನೀವು ಟ್ರೇಡಿಂಗ್ ಮಾಡ್ಬೇಕಂತಂದ್ರೆ ನಮ್ಗೆ ಈಗ ಸ್ಕ್ಯಾಲ್ಪ್ ಮಾಡ್ಬೇಕಂತಂದ್ರೆ ನೀವು ಇಂಕ್ವೈರಿ ಮಾಡ್ಬೇಕಂತಂದ್ರೆ ನೀವು ಫಾರ್ ಎಕ್ಸಾಂಪಲ್ ನೀವು 50 ಮಿನಿಟ್ನಲ್ಲಿ ಅನಲೈಸ್ ಮಾಡಿ 50 ಮಿನಿಟ್ನಲ್ಲಿ ಅನಲೈಸ್ ಮಾಡಿದ್ದು 5 ಮಿನಿಟ್ನಲ್ಲಿ ಇಂಟ್ರ್ಯೂ ಮಾಡ್ಬೋದು. ಇದು ಇಂಕ್ವೈರಿ ಅಂತಾರೆ. ಇಂಕ್ವೈರಿ ಆತ. ಮತ್ತು ಸ್ವಿಂಗ್ನಲ್ಲಿ ಯಾವಾಗ ಟೈಮ್ ಫ್ರೇಮ್ ಯೂಸ್ ಆಗ್ತೈತೆ 1 ಅವರ್ 1 ಅವರ್ ಟು 50 ಮಿನಿಟ್. 50 ಮಿನಿಟ್ನಲ್ಲಿ ಸ್ವಿಂಗ್ನಲ್ಲಿ ಮಾಡ್ಬೋದು. 50 ಮಿನಿಟ್ ಐತೆ. 50 ಮಿನಿಟ್ ಆಯ್ತು. ಸ್ವಿಂಗ್ ಡೇ ಅಂದ್ರೆ ಸ್ವಿಂಗ್ ಡೇ ಅಂತಂದ್ರೆ ಯಾವಾಗ ಅನಾಲಿಸ್ ಆಗ್ತೈತಿ ಅದು 4 ಅವರ್ ಟು 1 ಅವರ್ ಅದಾಯಿತು. 1 ಅವರ್ ಆಯಿತು. 1 ಡೇನಲ್ಲಿ ನೀವು 1 ಅವರ್ನಲ್ಲಿ ನೀವು ಮಾಡ್ಬೋದು. ಸ್ವಿಂಗ್ ಡೇ ಅಂತಂದ್ರೂ ಅದು ಹೇಳ್ತೀನಿ.
ಮತ್ತು ಪೊಸಿಷನ್ ಟ್ರೇಡಿಂಗ್ ಅಂತ ನನ್ನ ಪೊಸಿಷನ್ ಎದಕ್ಕೆ ಯೂಸ್ ಆಗ್ತದೆ, ಪೊಸಿಷನ್ ಅಂತಂದ್ರೆ 1 ವೀಕ್ನಲ್ಲಿ ಅನಾಲಿಸ್ ಮಾಡಿ 1 ಡೇನಲ್ಲಿ ಟ್ರೇಡಿಂಗ್ ಮಾಡ್ಬೋದು. ಅದು ಹೋಲ್ಡ್ ಮಾಡ್ಬೇಕು. ನೀವು ಅಷ್ಟು ಪೇಷನ್ಸ್ ಇತ್ತಂತಂದ್ರೆ ನೀವು ಹೋಲ್ಡ್ ಮಾಡ್ಬೇಕು. ಹೋಲ್ಡ್ ಮಾಡಿದ ನೀವು ಪೇಷನ್ಸ್ ಇಲ್ಲ, ನೀವು ಸ್ಕ್ಯಾಲ್ಪ್ ಮಾಡ್ಬೇಕಂತಂದ್ರೆ ನೀವು ಇಂಟ್ರಾಡೇನಲ್ಲಿ ಹೋಗ್ಬೋದು. ಇಂಟ್ರಾಡೇನಲ್ಲಿ 50 ಮಿನಿಟ್ನಲ್ಲಿ ನೀವು ಅನಾಲಿಸ್ ಮಾಡ್ಬೋದು. ಅನಾಲಿಸ್ ಮಾಡಿದ್ರೆ ನೀವು 5 ಮಿನಿಟ್ನಲ್ಲಿ ಎಕ್ಸಿಟ್ ಮಾಡ್ಬೋದು. ಈಗ ಆಯ್ತು ಪೊಸಿಷನ್ ಆಯ್ತು. ಇನ್ವೆಸ್ಟ್ಮೆಂಟ್ ಎಷ್ಟು ದಿವ್ಸ ಹೋಲ್ಡ್ ಮಾಡ್ಬೇಕು. ಅದು ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಮಂತ್ಲಿ ನೀವು ಹೋಲ್ಡ್ ಮಾಡ್ಬೋದು. ಓಕೆ, ಇದು ಮಂತ್ಲಿ ಐತಿದೆ ಇನ್ವೆಸ್ಟ್ಮೆಂಟ್ ಅಂತಂದ್ರೆ. ಇದು ಮಂತ್ಲಿ ನೀವು ಹೋಲ್ಡ್ ಮಾಡ್ಬೋದು. ಇದಾಯ್ತು ಹೋಲ್ಡ್ ಎಷ್ಟು ದಿವ್ಸ ಮಾಡ್ಬೇಕಿದೆ ಎಲ್ಲ ಹೇಳ್ತೀನಿ. ಈಗ ಇಂಟ್ರಾಡೇನಲ್ಲಿ ನೋಡ್ಬೋದು ಹೋಲ್ಡ್ ಮಾಡ್ಬೇಕಂತಂದ್ರೆ ಫಸ್ಟ್ ಮಿನಿಟ್ನಲ್ಲಿ ಹೋಲ್ಡ್ ಮಾಡ್ಬೋದು. ಇದು ಮಿನಿಟ್ನಲ್ಲಿ ಹೋಲ್ಡ್ ಮಾಡ್ಬೋದು ಇಂಟ್ರಾಡೇ. ನೀವು ಇಂಟ್ರಾಡೇನಲ್ಲಿ ಮಿನಿಟ್ನಲ್ಲಿ ಹೋಲ್ಡ್ ಮಾಡೋದು. ಸ್ವಿಂಗ್ ಅಂತಂದ್ರೆ ನೋಡ್ಬೋದು, ಸ್ವಿಂಗ್ನಲ್ಲಿ ಹೋಲ್ಡ್ ಮಾಡ್ಬೇಕಂತಂದ್ರೆ ಅವರ್ಸ್ನಲ್ಲಿ ಹೋಲ್ಡ್ ಮಾಡ್ಬೋದು. ನೀವು ಅವರ್ಸ್ನಲ್ಲಿ ನೀವು ಹೋಲ್ಡ್ ಮಾಡ್ಬೋದು. ನೀವು ಸ್ವಿಂಗ್ ಡೇ ಮಾಡ್ಬೇಕಂತಂದ್ರೆ ನೀವು ಡೇನಲ್ಲಿ ಹೋಲ್ಡ್ ಮಾಡ್ಬೋದು. ಅಂಥದ್ದು ಎಲ್ಲ ಇನ್ನು ಹೇಳ್ತಾನಂತ. ನಾ ಫಸ್ಟ್ ಬರ್ಕೊಂಡು ಹೋಗ್ತೀನಿ. ಇದು ಐತಿ, ಇದು ವೀಕ್ಲಿ ಐತಿ. ನೀವು ಪೊಸಿಷನ್ ಮಾಡ್ಬೇಕಂತಂದ್ರೆ ವೀಕ್ಲಿ ಮಾಡ್ಬೇಕು. ಇದೇನು ತೋರ್ಸಾತಪ್ಪ ಅಂತ ನೀವು ಅಂತೀರ. ಇಲ್ಲ ಡೀಪಾಗಿ ಹೇಳ್ತೇವೆ ಅಂತ ಏನಾಯ್ತಂತ ಮಂತ್ಲಿ ಮಾಡ್ಬೇಕಂತಂದ್ರೆ ಇನ್ವೆಸ್ಟ್ಮೆಂಟ್. ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಂದ್ರೆ ಮಂತ್ಲಿ ಮಾಡ್ಬೋದು, ಇಯರ್ಲಿ ಮಾಡ್ಬೋದು. ಈಗ ನೋಡ್ಬೋದು ಅಂತಂದ್ರೆ ಇಂಟ್ರಾಡೇ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು 50 ಮಿನಿಟ್ನಲ್ಲಿ ಅನಲೈಸ್ ಮಾಡ್ತೀರಾ, 5 ಮಿನಿಟ್ನಲ್ಲಿ ಇಂಟ್ರೇ ಮಾಡ್ತೀರಾ. ಅದಂತರ ಹೋಲ್ಡ್ ಮಾಡ್ಬೇಕಂತಂದ್ರೆ ಇಂಟ್ರಾಡೇನಲ್ಲಿ ಮಾಡ್ಬೋದು. ಇಂಟ್ರಾಡೇ ಅಂತಂದ್ರೆ ಸ್ಕ್ಯಾಲ್ಪ್ ಅಂತಾರೆ, ಸ್ಕ್ಯಾಲ್ಪು ಆಗ್ಬೋದು. ಇಂಟ್ರಾಡೇ ಅಂತಂದ್ರೆ ನೀವು 1 ಡೇನಲ್ಲಿ ಮಾಡ್ಬೇಕು. ಸ್ಟಾಕ್ ಮಾರ್ಕೆಟ್ನಲ್ಲಿ ನೋಡ್ಬೋದು, ಸ್ಟಾಕ್ ಮಾರ್ಕೆಟ್ನಲ್ಲಿ 9 to 3 3ಕ್ಕೆ ಎಂಡ್ ಆಗುತ್ತೆ. ಅಂದ್ರೆ ಮುಂಜಾನೆ 9ರಿಂದ 3ವರೆಗೆ ಎಂಡ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಅದು ನೀವು ಸ್ಕ್ಯಾಲ್ಪ್ ಮಾಡಬೇಕು, ಇಂಟ್ರಾಡೇ ಮಾಡ್ಬೇಕಂತಂದ್ರೆ ನೀವು ಕ್ರಿಪ್ಟೋ ಕರೆನ್ಸಿನಲ್ಲಿ 24/7 ಆನ್ ಇರ್ತೈತಿ. ನೀವು ಆರಾಮಾಗಿ ನೀವು ಜಾಬ್ ಮಾಡ್ತೀರಾ, ಜಾಬ್ ಮಾಡ್ಕೊಂಡು ನೀವು ಸ್ಕೂಲ್ ಹೋಗ್ತೀರಾ, ಕಾಲೇಜ್ ಹೋಗ್ತೀರಾ, ಎಲ್ಲ ನೀವು ಮುಗಿಸಿ 6ಕ್ಕೆ ಬಂದು ನೀವು ಇಂಟ್ರಾಡೇ ಮಾಡ್ಬೋದು, ಸ್ಕ್ಯಾಲ್ಪ್ ಮಾಡ್ಬೋದು. ಯಾವಾಗ ಕ್ರಿಪ್ಟೋ ಕರೆನ್ಸಿನಲ್ಲಿ ಮಾಡ್ಬೋದು. ಅದನ್ನು ಸ್ಟಾಕ್ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. 9ರಿಂದ 3ವರೆಗೆ ಎಂಡ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಅದನ್ನು ನೀವು ಕ್ರಿಪ್ಟೋ ಮಾಡ್ಬೇಕಂತಂದ್ರೆ 24/7 ಆನ್ ಇರ್ತೈತೆ. ಈಗ ಆಯ್ತಾ ಇಂಟ್ರಾಡೇ ಆಯ್ತು. ಸ್ವಿಂಗ್ನಲ್ಲಿ ನೋಡ್ಬೋದು, ಸ್ವಿಂಗ್ ಅಂತಂದ್ರೂ ಸ್ವಿಂಗ್ನಲ್ಲಿ 1 ಅವರ್ನಲ್ಲಿ ನೀವು ಅನಲೈಸ್ ಮಾಡಿ ನೀವು 50 ಮಿನಿಟ್ನಲ್ಲಿ ಅನಲೈಸ್ ಮಾಡಿ ನೀವು ಇಂಟ್ರಿ ಮಾಡ್ಬೋದು. ಯಾವಾಗ ಮಾಡ್ಬೋದು ಅಂತಂದರೆ ವೀಕ್ಲಿ ಹೋಲ್ಡ್ ಮಾಡ್ಬೋದು. ಸ್ವಿಂಗ್ ಡೇ ಅಂತಂದ್ರೆ ನೀವು 4 ಅವರ್ನಲ್ಲಿ ಅನಲೈಸ್ ಮಾಡಿ 1 ಅವರ್ನಲ್ಲಿ ಟ್ರೇಡಿಂಗ್ ಮಾಡ್ಬೋದು. ಟ್ರೇಡಿಂಗ್ ಅಂತಂದ್ರೆ ನೀವು ಈ ಫಾರ್ ಎಕ್ಸಾಂಪಲ್ ಏನಾರು ಮಾರ್ಕೆಟ್ ಡೌನ್ ಹೋಗಿತ್ತು ಮಾರ್ಕೆಟ್, ಆವತ್ತು ನೀವು ಇಂಟ್ರಿ ಮಾಡಿದ್ದೆ ಅಂತಂದ್ರೆ, ಯಾವಾಗ ಇಂಟ್ರಿ ಮಾಡಿದ್ದೆ ಅಂತಂದ್ರೆ ನೀವು ಸಪೋರ್ಟ್ ರಿಜಿಸ್ಟೆನ್ಸ್ ಆಗಿ ಬ್ರೇಕ್ಔಟ್ ಆಗಿ ನೀವು ಕನ್ಫರ್ಮ್ ಆಗಿ ನೀವು ಬ್ರೇಕ್ಔಟ್ ಆಗಿದ್ದು ಅದೇ ಮ್ಯಾಲೆ ಹೋಗ್ತಿತ್ತು ಮಾರ್ಕೆಟ್, ನೀವು ಸೈಕಾಲಜಿವಾಗಿ ನೀವು ತೊಗೋತೀರಾ, ಅದು ಹೋಲ್ಡ್ ಮಾಡ್ಬೋದು. ಯಾವಾಗ ಹೋಲ್ಡ್ ಮಾಡ್ಬೋದು? ಸ್ವಿಂಗ್ ಡೇನಲ್ಲಿ ಹೋಲ್ಡ್ ಮಾಡ್ಬೋದು. ಯಾವಾಗ ಡೇಸ್ನಲ್ಲಿ ಹೋಲ್ಡ್ ಮಾಡ್ಬೋದು. ಇದು ಪೊಸಿಷನ್ ಅಂತಂದ್ರೆ ಪೊಸಿಷನ್ ನೋಡ್ಬೋದು. ಪೊಸಿಷನ್ನಲ್ಲಿ 1 ವೀಕ್ to 1 ಡೇ ವೀಕ್ಸ್ನಲ್ಲಿ ಹೋಲ್ಡ್ ಮಾಡ್ಬೋದು. ಅದು ಪೊಸಿಷನ್ ಡೇ ಅಂತಾರೆ. ಪೊಸಿಷನಲ್ಲಿ 1 ವೀಕ್ನಲ್ಲಿ ನೀವು ಹೋಲ್ಡ್ ಮಾಡ್ಬೋದು, 1 ಡೇನಲ್ಲಿ ಹೋಲ್ಡ್ ಮಾಡ್ಬೋದು. ಅದು ವೀಕ್ಲಿ ಐತೆ ಅದು ಪೊಸಿಷನ್. ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಂದ್ರೆ ಮಂತ್ಲಿ ಟು ವೀಕ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಮಂತ್ಲಿ ಟು ನೀವು ಇಯರ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. 3 year 5 year 1 ಡೇನಲ್ಲಿ 1 ಇಯರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಇನ್ವೆಸ್ಟ್ಮೆಂಟ್ ಅಂತಾರೆ. ಇದಾಯ್ತು.